ಪ್ರಿಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತ. ಪದ್ಯ ಭಾಗದಲ್ಲಿ ಎರಡನೇ ಪದ್ಯವಾದ ಪಾರಿವಾಳ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪದ್ಯವನ್ನು ಬರೆದಿರುವಂಥ ಕವಿ ಸೂರಂ ಎಕ್ಕುಂಡಿ. ಸೂರಂ ಅಂದರೆ ಏನು? ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರ ಪೂರ್ಣ ಹೆಸರು ಏನು? ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು ಹುಟ್ಟಿದ್ದು 1923ರಂದು. ಎಲ್ಲಿ ಜನಿಸ್ತಾರೆ? ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದ್ರು. ಎಷ್ಟರಲ್ಲಿ? 1923ರಂದು ಜನಿಸ್ತಾರೆ. ಸ್ಥಳ ಯಾವುದಪ್ಪ? ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದ್ರು. ಯಾರು? ಸೂರಂ ಎಕ್ಕುಂಡಿ ಅಂದರೆ ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿಯವರು. ಇವರು 1944ರಲ್ಲಿ BA ಅದರಲ್ಲಿ ಆನರ್ಸ್ ಅನ್ನೋ ಪದವಿಯನ್ನು ಪಡೆದರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ, ಇದು ಊರಿನ ಹೆಸರು, ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. 35 ವರ್ಷಗಳ ಸೇವೆಯನ್ನು ಮಾಡಿದ್ರು. ನಂತರ ಮೊದಲು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅದೇ ಶಾಲೆಯಲ್ಲಿ ಮತ್ತೆ ಅವರು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಹಾಗೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸಗಂಧಿ, ಬಕುಳದ ಹೂಗಳು, ಇವೆಲ್ಲ ಏನಿವು? ಕವನ ಸಂಕಲನಗಳು. ಯಾವ್ಯಾವ ಕವನ ಸಂಕಲನಗಳು? ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸಗಂಧಿ, ಬಕುಳದ ಹೂಗಳು, ಇವೆಲ್ಲ ಕವನ ಸಂಕಲನಗಳು. ಹಾಗೆ ಇವ್ರದ್ದು ಒಂದು ಕಥಾ ಸಂಕಲನ ಯಾವುದಪ್ಪ ಅಂದರೆ ನೆರಳು. ಕಥಾ ಸಂಕಲನ ಯಾವುದು? ನೆರಳು. ಕಾದಂಬರಿಗಳು ಪ್ರತಿಬಿಂಬಗಳು. ಇವ್ರ ಕಾದಂಬರಿ ಯಾವುದು? ಪ್ರತಿಬಿಂಬಗಳು ಅನ್ನೋದನ್ನು ಬರೆದಿದ್ದಾರೆ. ಹಾಗೆ ಒಮ್ಮೆ ಇವರು ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರನೂ ಸಹ ಇವರಿಗೆ ಲಭಿಸಿದೆ. ಇವೆಲ್ಲ ಏನಿವು? ಪ್ರಶಸ್ತಿಗಳು. ಯಾವ್ಯಾವು? ಸೋವಿಯತ್ ಲ್ಯಾಂಡ್ನ ನೆಹರು ಅನ್ನೋದು, ಹಾಗೆ ಪುರಸ್ಕಾರ ಅಂದರೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಈ ಪಾರಿವಾಳ ಅನ್ನೋ ಪದ್ಯವನ್ನು ಸೂರಂ ಎಕ್ಕುಂಡಿಯವರು ಸಮಗ್ರ ಕವನಗಳು ಎಂಬ ಕೃತಿಯಿಂದ ಆರಿಸ್ಕೊಂಡಿದ್ದಾರೆ. ಇದು ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ. ಪಾರಿವಾಳ ಅನ್ನೋ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಇಲ್ಲ ಡ್ಯಾಶಸ್ಸಿಗೂ ಸಹ ಕೇಳಬಹುದು. ಹಾಗಾಗಿ ಇದು ಮುಖ್ಯವಾಗಿ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಪಾರಿವಾಳ ಅಂತಲೇ ಯಾಕೆ ಕೊಟ್ಟರು? ಎಲ್ಲ ಈಗ ಜೀವರಾಶಿಗಳು, ಭೂಮಿ ಮೇಲೆ ಜೀವರಾಶಿಗಳೆಲ್ಲ ಕುಟುಂಬ ಅಂತ ಹೊಂದಿರ್ತವೆ. ಹಾಗೆ ಇಲ್ಲಿ ಪಾರಿವಾಳದ ಕುಟುಂಬದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಪಾರಿವಾಳ ಎಂಬ ಈ ಕವನ ಒಂದು ಕಥನ ಕವನವಾಗಿದೆ. ಕಥನ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ಈ ಕಥನ ಕವನಗಳನ್ನು ರಚಿಸುವಲ್ಲಿ ಇವರು ತುಂಬ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧಿಯಾಗಿದ್ದಾರೆ. ಯಾರು? ಎಕ್ಕುಂಡಿಯವರು. ಇವರು ಕಥಾ ಕವನಗಳನ್ನು ರಚಿಸುವಲ್ಲಿ ಇವರು ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧಿಯನ್ನು ಹೊಂದಿದ್ರು. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳ ಜೋಡಿ ಏನಾಗುತ್ತೆ? ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳ್ತಾ ಇವರು ಆನಂದದಿಂದ ಬಾಳ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು,
ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವಾನಂದದಿ ಬಾಳಿ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವಾನಂದದಿ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದು ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಅಂದರೆ ಇಲ್ಲಿ ಏನಪ್ಪ, ಒಮ್ಮೆ ಪಾರಿವಾಳಗಳು, ಅದರಲ್ಲಿ ಕಪ್ಪು ಪಾರಿವಾಳ, ಬೂದು ಬಣ್ಣ ಮತ್ತು ಬಿಳಿ ಬಣ್ಣ, ಈ ರೀತಿ ನೀವು ಪಾರಿವಾಳಗಳನ್ನು ನೋಡಿರ್ತೀರ. ಹಾಗೆ ಅವು ಒಂದು ಮರದ ದಟ್ಟ ಕಾಡಿನಲ್ಲಿ ಅಂದರೆ ತುಂಬ ಹಸಿರು ಹೊತ್ತಾಗಿ ಬೆಳೆದಿರುವಂಥ ಕಾಡಿನಲ್ಲಿ ಹೆಮ್ಮರ ಅಂದರೆ ದೊಡ್ಡ ಮರ, ಆ ದೊಡ್ಡ ಮರದ ಹೊದರಿನಲ್ಲಿ ಕಾಂಡ ಇರುತ್ತಲ್ವ, ಅದರಲ್ಲಿ ಒಂದು ಗೂಡನ್ನು ಕಟ್ಕೊಂಡಿರ್ತವೆ. ಅಲ್ಲಿ ಒಂದು ಪುಟ್ಟ ಸಂಸಾರವನ್ನು ಹೂಡಿಕೊಂಡು ಇವು ಸದಾಕಾಲ ಜೋಡಿ ಸಂತೋಷವಾಗಿ ಬಾಳ್ತಾ ಇರ್ತವೆ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಅಂದರೆ ಹೊರಗೆ ಹಾರಿ ಹೋಗಿ ಆಹಾರವನ್ನು ಹುಡ್ಕೊಂಡು ಬರುವಾಗಲೂ ಜೊತೆಗಿರ್ತಿದ್ವು, ಸಂಜೆ ಹಿಂತಿರುಗುವಾಗಲೂ ಜೊತೆಗಿರ್ತಾ ಇದ್ವು. ಹಾಗಾಗಿ ಹಗಲು ಇರುಳು ಯಾವಾಗಲೂ ಇವರು ಜೊತೆಯಾಗೆ ಇರ್ತಾ ಇದ್ವು. ಯಾವಾಗಲೂ ಸಹ ಒಂದನ್ನೊಂದು ಇವು ಬಿಟ್ಟು ಇರ್ತಾ ಇರಲಿಲ್ಲ. ಈ ರೀತಿ ಇವರು ಹಿಗ್ಗಿನಿಂದ ಅಂದರೆ ಸಂತೋಷದಿಂದ ಈ ಪೊದರಿನಲ್ಲಿ ಇವು ವಾಸವಾಗಿದ್ವು. ಹೀಗಿದ್ದಾಗ ಏನಾಯಿತು, ಮೊಟ್ಟೆಗಳನ್ನು ಇಟ್ಟಿದ್ವು. ಆ ಮೊಟ್ಟೆಗಳು ಒಡೆದು ಮರಿಗಳು ಬಂದವು. ಆವಾಗ ಇವು ಇನ್ನೂ ತುಂಬ ಸಂತೋಷವನ್ನು ಪಟ್ಟವು. ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವು ಕಿಚಿ ಚಿಲಿಪಿಲಿ ಅನ್ನೋ ಶಬ್ದವನ್ನು ಕೇಳಿ ತಂದೆ ತಾಯಿಗಳು ಸಂತೋಷದಿಂದ ದಿನವನ್ನು ಕಳೀತಾ ಇದ್ದರು. ಇಂಥ ಸಮಯದಲ್ಲಿ ಒಂದು ದಿನ ಏನಾಗುತ್ತೆ, ಬೇಡನೊಬ್ಬ ಬೇಟೆಯನ್ನು ಆಡ್ತಾ ಬರ್ತಾನೆ. ಇಂಥ ಸಮಯದಲ್ಲಿ ಬಲೆಯನ್ನು ಹರಡಿದನೊಮ್ಮೆ ಬೇಡ ಬಂದು ಏನು ಮಾಡ್ತಾನೆ, ಮರದ ಕೆಳಗೆ ಬಲೆಯನ್ನು ಹರಡ್ತಾನೆ. ಆ ಪುಟ್ಟ ಮರಿಗಳು ಏನು ಮಾಡ್ತವೆ, ಹೊರಗಡೆ ಸ್ವಲ್ಪ ರೆಕ್ಕೆ ಬಂದಿರುತ್ತಲ್ವ, ಅವಕ್ಕಿನ್ನೂ ಬಲವಾಗಿ ಬಲ್ತಿರಲ್ಲ, ರೆಕ್ಕೆಗಳು ಹಾರಿ ಹೋಗೋಕ್ಕೆ ಬರೋದಿಲ್ಲ. ಅವು ಏನಾಗ್ತವೆ, ಹೊರಗಡೆ ಬಂದಾಗ ಈ ಬಲೆ ಒಳಗಡೆ ಬಿದ್ದುಬಿಡ್ತವೆ. ಈ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಅವೇನು ಮಾಡ್ತವೆ, ಅದರಲ್ಲಿ ಸಿಕ್ಕಾಕೊಂಡಾಗ ಚೀತ್ಕರಿಸತೊಡಗಿದವು, ಅಂದರೆ ಕೂಗಾಡ್ತಾ ಇದ್ವು. ಇವುಗಳನ್ನು ಕಂಡ ಪಾರಿವಾಳ ಏನು ಮಾಡುತ್ತೆ, ತಾಯಿ ಪಾರಿವಾಳ ಅದು ಸಹ ಬಲೆ ಒಳಗಡೆ ಧುಮುಕ್ಬಿಡುತ್ತೆ. ತನ್ನ ಮರಿಗಳು ಬಿದ್ದಿದ್ದಾವೆ, ಅವುಗಳ ಮೇಲೆ ತಾಯಿಗೆ ಪ್ರೀತಿ ಇತ್ತು, ತಾಯಿನೂ ಸಹ ಏನು ಮಾಡುತ್ತೆ, ಬಲೆ ಒಳಗೆ ಬಿದ್ದುಬಿಡುತ್ತೆ. ಇದನ್ನು ನೋಡಿದ ಗಂಡು ಹಕ್ಕಿ ಏನು ಮಾಡುತ್ತೆ, ಅದು ಸಹ ಒಳಗಡೆ ಅಂದರೆ ಬಲೆ ಒಳಗಡೆ ಬರುತ್ತೆ. ಅಂದರೆ ಇಲ್ಲಿ ಕುರುಡು ವಾತ್ಸಲ್ಯವನ್ನು ಕಳೆದುಕೊಂಡು ವಿವೇಕದ ಬಲೆಗೆ ನುಗ್ಗಿದ ಪಾರಿವಾಳಗಳು. ಯಾಕೆ, ಹೇಗಾದರೂ ಅವನ್ನ ರಕ್ಷಣೆ ಮಾಡ್ಬೋದಿತ್ತು, ಆದರೆ ಅದನ್ನು ನಾವು ಯೋಚನೆ ಮಾಡಲಿಲ್ಲ. ತಾಯಿ ಮಕ್ಕಳ ಮೇಲೆ ಪ್ರೀತಿ ಇತ್ತು ಅಂತ ಅದು ಬಲೆಗೆ ಧುಮುಕುತ್ತೆ. ಹಾಗೆ ಹೆಂಡತಿ ಮೇಲೆ, ಹೆಣ್ಣು ಪಾರಿವಾಳದ ಮೇಲೆ ಗಂಡಿಗೆ ಪ್ರೀತಿ ಇದ್ದಿದ್ದರಿಂದ ಅದು ಸಹ ಬಲೆಗೆ ಧುಮುಕುತ್ತೆ. ಆವಾಗ ಅವರ ಕುಟುಂಬ ಪರಿವಾರ ಬಲೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಹೀಗೆ ಹಸಿದ ಬೇಡನು ಅದನ್ನ ತುಂಬ ಸಂತೋಷವಾಗಿ ಅವನು ಎತ್ಕೊಂಡೋದ. ಯಾಕೆ, ಬೇಟೆಗಾರನಿಗೆ ಬೇಟೆ ಸಿಕ್ಕರೆ ಖುಷಿ ಅಲ್ವಾ. ಈಗ ಒಂದು ಹುಲಿ ಆಗಲಿ, ಸಿಂಹ ಆಗಲಿ, ಕಾಡು ಪ್ರಾಣಿಗಳು ಜಿಂಕೆ ಮೇಲೆ ಅಯ್ಯೋ ಅದನ್ನ ನಾವು ಸಾಯಿಸಬಾರ್ದು ಅಂತ ಅನ್ನುತ್ತಾ ಇಲ್ಲ, ಅದ್ರ ಹೊಟ್ಟೆಪಾಡು ಬೇಟೆ ಆಡೋದು. ಹಾಗೆ ಇಲ್ಲಿ ಬೇಟೆಗಾರನು ಸಹ ಸಂತೋಷದಿಂದ ಆ ಇಡೀ ಪರಿವಾರವನ್ನೇ ಹೊತ್ಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಮೋಹ ಮುಸುಕಿತ ಬುದ್ಧಿ ಸರ್ವನಾಶದ ಸಿದ್ಧಿ.
ಅಂದರೆ ಮೋಹ ಅನ್ನೋದೇನು ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಪ್ರೀತಿ ಅಂದರೆ ಕುರುಡು ಪ್ರೀತಿ ಅಂತ ಆಯ್ತಲ್ಲಿ. ಪಾರಿವಾಳಗಳು, ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ಏನು ಮಾಡ್ತವೆ, ತಾವೂ ಸಹ ಬಲೆಗೆ ಸಿಲುಕಿಕೊಳ್ತವೆ. ಅವೆಲ್ಲ ಏನಾಗ್ತವೆ, ಬೇಡನ ಪಾಲಾಗ್ತವೆ. ಇದು ಸರ್ವನಾಶ ಅಂದರೆ ಎಲ್ಲರೂ ಸಹ ಅದರಲ್ಲಿ ಸರ್ವನಾಶವನ್ನು ಹೊಂದಿದ್ರು. ವ್ಯಾಮೋಹವನ್ನು ತೊರೆದು ಅವು ಎಲ್ಲವೂ ಬಲೆಗೆ ಸಿಕ್ಕಾಕೊಂಡು ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಅಂತ ಹೇಳ್ತೀವಿ. ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ಬಂದಾಗ ನಾವು ತಾಳ್ಮೆಯಿಂದ ಯೋಚನೆಯನ್ನು ಮಾಡಬೇಕು, ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು. ಈ ಪದ್ಯದಲ್ಲಿ ಏನರ್ಥ, ಈಗ ಜೀವನ ಅಂದಮೇಲೆ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ, ಆರೋಗ್ಯ ಅನಾರೋಗ್ಯ, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಸಹ ನಮಗೆ ತಿಳಿದೇ ಇರುತ್ತೆ. ಸಂತೋಷ ಇದ್ದಾಗ ನಾವು ಹಿಗ್ಗುತ್ತೀವಿ, ಅದೇ ಕಷ್ಟ ಬಂದಾಗ ನಾವು ಕುಗ್ಗುತ್ತೀವಿ. ಆ ರೀತಿ ನಾವು ಮಾಡಬಾರ್ದು. ಯಾವಾಗಲೂ ಒಂದೇ ರೀತಿಯಲ್ಲಿ ಅಂದರೆ ಒಂದು ತಾಳ್ಮೆಯಿಂದ ನಾವು ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಜೀವನವನ್ನು ಮಾಡಬೇಕು. ಈ ಪದ್ಯದಲ್ಲಿ ನಾವು ಯಾವಾಗಲೂ ತಾಳ್ಮೆಯಿಂದ ಬುದ್ಧಿ ಯೋಚನಾ ಶಕ್ತಿಯನ್ನು ಹೊಂದಿ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಪಾರಿವಾಳಗಳ ಮೂಲಕ ಯಾರು ಸುಬ್ಬಣ್ಣ ರಂಗಣ್ಣ ಇಟ್ಕೊಂಡಿಯವರು ತಿಳಿಸಿದ್ದಾರೆ. ಧನ್ಯವಾದಗಳು.